ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಸರ್ಕಾರಿ ನೌಕರಿಗೆ ಇಂಪಾರ್ಟೆಂಟ್ ಆಗಿರುವಂಥ ಅಪ್ಡೇಟ್ ಬರ್ತಾ ಇದೆ ರಿಲೇಟೆಡ್ ಟು 7th ಪೇ ಕಮಿಷನ್. ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಈ ಒಂದು ತಿಂಗಳಿನಲ್ಲಿ ರಾಜ್ಯ ಸರ್ಕಾರಿ ನೌಕರಿಗೆ ಸಂಬಂಧಿಸಿದಂತೆ ಒಂದು 7ನೇ ವೇತನ ಆಯೋಗದ ಕೆಲಸ ಕಾರ್ಯಗಳು ಸಂಪೂರ್ಣವಾಗಿ ಚುರುಕುಗೊಂಡಿದ್ದು 7ನೇ ವೇತನ ಆಯೋಗ ಇಂಪ್ಲಿಮೆಂಟೇಷನ್ ಕೊನೆಯ ಘಟ್ಟಕ್ಕೆ ತಲುಪಿದೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಇವಾಗ 14ನೇ ತಾರೀಕಿನಂದು ಫೆಬ್ರವರಿ 14ಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಕಡೆಯಿಂದ ಶ್ರೀಯುತ ಷಡಕ್ಷರಿಯವರು ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮೀಟಿಂಗನ್ನು ಅರೇಂಜ್ ಮಾಡಿದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಂತಿಮ ರೂಪುರೇಷೆಗಳ ಬಗ್ಗೆ ಒಂದು ಬೃಹತ್ ಆಗಿರುವಂಥ ಚರ್ಚೆಯನ್ನು ಮಾಡಲಾಗುವುದು ಅಂತ ಹೇಳ್ತಿದ್ದಾರೆ. ಹಾಗಾದರೆ ಏನಿದೆ ಈ ಒಂದು ಚರ್ಚೆಯಲ್ಲಿ, ಯಾವ ರೀತಿಯಾದಂಥ ಅಂಶಗಳನ್ನು ಡಿಸ್ಕಸ್ ಮಾಡಲಾಗುವುದು? ಆ್ಯಕ್ಚುಲಿ ಸರ್ಕಾರಿ ನೌಕರಿಗೆ ಫೆಬ್ರವರಿ 27ಕ್ಕೆ ಒಂದು ಮಹಾ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಅದು ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಷಯವಾಗಿದೆ. ಅದರಲ್ಲಿ ಸುಮಾರು 4 ರಿಂದ 5 ಲಕ್ಷ ಸರ್ಕಾರಿ ನೌಕರರು ಪಾಲ್ಗೊಳ್ಳಲಿದ್ದು ಸರ್ಕಾರಿ ನೌಕರರ ಒಂದು 7ನೇ ವೇತನ ಆಯೋಗವನ್ನು ಕೂಡ CM ಸಿದ್ದರಾಮಯ್ಯನವರು ಇದೇ ಒಂದು ಸಭೆಯಲ್ಲಿ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋಕೆ ಹೊರಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾದರೆ ಆ ಒಂದು ಸಭೆಯ ಪೂರ್ವಭಾವಿ ಸಭೆಯಾಗಿ 14ನೇ ತಾರೀಕಿನಂದು ಅಂದರೆ ಈ ಒಂದು ಸಭೆಯನ್ನು ಆಯೋಜಿಸಲಾಗಿದೆ. ಇದರಲ್ಲಿ 7ನೇ ವೇತನ ಆಯೋಗದ ಅಡಿಯಲ್ಲಿ ಯಾವ ರೀತಿಯಾದಂಥ ಫಿಟ್ಮೆಂಟ್ ಆಗಲಿ, 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ NPS ಅನ್ನು ಕ್ಯಾನ್ಸಲ್ ಮಾಡಿ OPS ಮಾಡುವಂಥದ್ದಾಗಿರ್ಬೋದು, ಕ್ಯಾಶ್ಲೆಸ್ ಮೆಡಿಕಲ್ ಟ್ರೀಟ್ಮೆಂಟ್ ವ್ಯವಸ್ಥೆ, ಯಾವೆಲ್ಲ ಬೇಡಿಕೆಗಳನ್ನು CM ಸಿದ್ದರಾಮಯ್ಯನವರು ಮುಂದೆ ಇಡಬೇಕು, ಸರ್ಕಾರಿ ನೌಕರು ಯಾವ ರೀತಿಯಾಗಿ ಇದರ ಬಗ್ಗೆ ಗಮನವನ್ನು ಹರಿಸಬೇಕು, ಎಲ್ಲವುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ರೂಪುರೇಷೆಗಳನ್ನು ರಚಿಸುವುದಕ್ಕಾಗಿ ರಾಜ್ಯ ಸರ್ಕಾರಿ ನೌಕರ ಒಂದು ಬೃಹತ್ ಆಗಿರುವಂತಹ ಸಮ್ಮೇಳನವನ್ನು, ಒಂದು ಸಭೆಯನ್ನು CA ಷಡಕ್ಷರಿ ಅವರು ಕರೆದಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಇವಾಗ ಅಫಿಷಿಯಲ್ ಆಗಿರುವಂಥ ಒಂದು ಲೆಟರ್ ಕೂಡ ಬಂದಿರುವಂಥದ್ದು ನೀವು ನೋಡ್ತಾ ಇದ್ದೀರಾ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಕಬ್ಬನ್ ಉದ್ಯಾನವನ ಬೆಂಗಳೂರು ವೃಂದ ಸಂಘಗಳ ಹಾಗೂ ಸೇವಾ ಸಂಘಗಳ ಒಂದು ಅಧ್ಯಕ್ಷರ ಸಭಾ ತಿಳುವಳಿಕೆ ಪತ್ರ ಅಂತ ಹೇಳ್ತಿದ್ದಾರೆ. ಸೊ ಫರ್ದರ್ ಹೇಳ್ತಾ ಹೋಗ್ತಾರೆ, ಮಾನ್ಯರೇ, ರಾಜ್ಯ ಸರ್ಕಾರಿ ನೌಕರ ಪ್ರಮುಖ ಬೇಡಿಕೆಗಳ ಈಡೇರಿಕೆಗಾಗಿ ಪೂರಕವಾಗಿ ಬೆಂಗಳೂರು ನಗರದ ಅರಮನೆ ಆವರಣದಲ್ಲಿ ದಿನಾಂಕ 27/2/2024 ಅಂದರೆ ಇದೇ ತಿಂಗಳು 27ನೇ ತಾರೀಕಿನಂದು ರಾಜ್ಯ ಸರ್ಕಾರಿ ನೌಕರ ಮಹಾ ಸಮ್ಮೇಳನವನ್ನು ಆಯೋಜಿಸಲಾಗಿದ್ದು ಈ ಸಮ್ಮೇಳನವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡಲಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಮುಖ್ಯಮಂತ್ರಿಗಳೇ ಈ ಒಂದು ಸಮ್ಮೇಳನವನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಆ್ಯಂಡ್ ಅದ್ರ ಜೊತೆಗೇನೆ ಮಾನ್ಯ ಉಪಮುಖ್ಯಮಂತ್ರಿಗಳು, ಸಚಿವ ಸಂಪುಟದ ಸಚಿವರು ಹಾಗೂ ಸರ್ಕಾರದ ಉನ್ನತ ಅಧಿಕಾರಿಗಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲಿದ್ದಾರೆ. ಈ ಮಹಾ ಸಮ್ಮೇಳನದ ಸಂಬಂಧ ಪೂರ್ವಭಾವಿ ಸಭೆಯನ್ನು ದಿನಾಂಕ 14/2/2024 ಬುಧವಾರ ಸಂಜೆ 5 ಗಂಟೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಭಾಂಗಣ ಕಬ್ಬನ್ ಉದ್ಯಾನವನ ಬೆಂಗಳೂರು ಇಲ್ಲಿ ರಾಜ್ಯಾಧ್ಯಕ್ಷರಾದ ಶ್ರೀ ಷಡಕ್ಷರಿ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯದ ವಿವಿಧ ಇಲಾಖೆ ವೃಂದ ಮತ್ತು ಸಂಘಗಳ ಸೇವಾ ಸಂಘಗಳ ಅಧ್ಯಕ್ಷರುಗಳ ಸಭೆಯನ್ನು ಕರೆಯಲಾಗಿದೆ. ಸದರಿ ಸಭೆಗೆ ತಾವುಗಳು ಖುದ್ದಾಗಿ ಹಾಜರಾಗಿ ಸಲಹೆ ಸೂಚನೆಗಳನ್ನು ನೀಡಿ ಸಭೆಯನ್ನು ಯಶಸ್ವಿಗೊಳಿಸಲು ಕೋರಲಾಗಿದೆ ಅಂತ ಹೇಳ್ತಿದ್ದಾರೆ. ತಮ್ಮ ವಿಶ್ವಾಸಿ ಶ್ರೀನಿವಾಸ ತಿಮ್ಮೇಗೌಡ, ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ. ಆ್ಯಂಡ್ ಇಲ್ಲಿ CC ನೋಡ್ತಾ ಇರುವಂಥದ್ದು ಯಾರೆಲ್ಲರಿಗೆ ಇದನ್ನು ಕಳುಹಿಸಲಾಗಿದೆ: ಸಚಿವಾಲಯ ನೌಕರರ ಸಂಘ, ಆರೋಗ್ಯ ವೈದ್ಯಕೀಯ ನೌಕರರ ಸಂಘ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ, ಉಪನ್ಯಾಸಕರು, ಬಡ್ತಿ ಉಪನ್ಯಾಸಕರು, ಪಂಚಾಯತ್ ಅಧಿಕಾರಿ, ಭೂ ಮಾಪಕರು ಎಲ್ಲರನ್ನೂ ಕೂಡ, ಸೊ ಒಬ್ಬರು ಇಬ್ಬರು ಅಂತಲ್ಲ, ಸಾವಿರಾರು ಸಂಘಗಳಿಗೆ ಈ ಒಂದು ಪತ್ರವನ್ನು ಬರೆಯಲಾಗಿದೆ. ಸೊ ಒಟ್ಟಾರೆಯಾಗಿ 7ನೇ ವೇತನ ಆಯೋಗಕ್ಕೆ ಸಂಬಂಧಿಸಿದಂತೆ ಅಂತಿಮ ರೂಪುರೇಷೆಗಳನ್ನು ರಚಿಸುವುದಕ್ಕಾಗಿ ಈ ಒಂದು ಸಭೆಯನ್ನು ಕರೆದಿದ್ದು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸಬೇಕು, ಕಡ್ಡಾಯವಾಗಿ ಎಲ್ಲರೂ ಪಾಲ್ಗೊಳ್ಳಬೇಕು ಅನ್ನೋ ಒಂದು ಮಾತನ್ನ CA ಷಡಕ್ಷರಿ ಅವರು ತಿಳಿಸಿದ್ದಾರೆ.